ಸೊ ಇದೆಷ್ಟು ಡಿಸಿಪ್ಲಿನ್ ಅಂದರೆ ನೀಟಾಗಿ ಎಲ್ಲ ಬರ್ಕೊಂಬಂದಿರೋ ಪಾಯಿಂಟ್ಸ್ ಟು ಬಿ ಡಿಸ್ಕಸ್ಡ್ ಅಂತ. ಯಾ ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡಿದ್ವಿ. ಬಟ್ ಕೆಲವರು ಫಾಲೋ ಮಾಡಿದರೆ ಕೆಲವರು ಫಾಲೋ ಮಾಡಲ್ಲ. ವಿಡಿಯೋ ಇದೆ ನೋಡಿ, ನಿಮ್ಮ ವೈದ್ಯರ ಬಳಿ ಹೋಗೋಕ್ಕಿಂತ ಮುಂಚೆ ಏನೇನಿರುತ್ತೆ ಅಂತ ಇದರ ಪಾಯಿಂಟ್ಸ್ ಬರ್ಕೊಂಬಂದ್ರೆ ನೀವು ಮರೆಯಲ್ಲ. ಏನೇನು ಇಂಪ್ರೂವ್ಮೆಂಟ್ ಆಗಿದೆ ಅದನ್ನು ಬರೀರಿ, ಏನೇನು ಇಂಪ್ರೂವ್ಮೆಂಟ್ ಆಗಬೇಕಾಗಿದೆ ಅದನ್ನು ಬರೀರಿ. ಸೊ ದಟ್ ನಮಗೊಂದು ಕ್ಲಾರಿಟಿ ಬರುತ್ತೆ. ಮೆಡಿಸಿನ್ಸು ಯಾವ್ದು ಕೊಡಬೇಕು, ಯಾವ್ದು ನಿಲ್ಲಿಸ್ಬೇಕಂತ ಒಂದು ಐಡಿಯಾ ಬರುತ್ತೆ. ಸೊ ನಿಮ್ಮ ಒಂದು ಮನಿ ಪ್ಲಸ್ ಟೈಮು, ಡಾಕ್ಟ್ರದ್ದು ಒಂದು ಟೈಮು ಎಲ್ಲನೂ ಸೇವ್ ಆಗುತ್ತೆ ಅಂತ ಹೇಳ್ತಾ ಮಾಡ್ಬೋದು. ಸೊ ಇವಾಗ I used your rice, no chapati, no bread, nothing, no wheat, no maida, only boiled vegetables, fruits, fruit juice, soup, brown. ಯೂಶಲಿ ನೀವು ಆರ್ಮಿ ಲೈಕ್ ಇದು ಡಿಫೆನ್ಸಲ್ಲಿ ಇರೋದ್ರಿಂದ ನಿಮ್ಗೆ ಒಂದು ಶಿಸ್ತು ಬಂದಿದೆ, ಆ ಡಿಸಿಪ್ಲಿನ್. ಆ್ಯಂಡ್ ಆಲ್ಸೋ ಟೀಚರ್ಸ್ಗಳು ಅದೇ ಥರನೇ ಬರೀತಾರೆ. ದೇ ಆಲ್ಸೋ ನೀಟಾಗಿ ಬರ್ಕೊಂಡು ಬರ್ತಾರೆ ಏನೇನಂತ. Because ನಮ್ಮ ಮೆಮೊರಿ ಪವರ್ ಇಲ್ಲ ಮೆಮೊರಿ ಪವರ್ ಅಂತಲ್ಲ, ಏನಾಗುತ್ತೆ ಗೊತ್ತಾ, ಯಾರಿಗಾದ್ರೂ ಈಗ ಹಿಂಗೆ ಹಾಸ್ಪಿಟ್ಲಿಗೆ ಹೋಗಿ ಡಾಕ್ಟರ್ ಮೀಟ್ ಮಾಡಿದ ತಕ್ಷಣ ಒಂದು 10 ಪಾಯಿಂಟ್ ಕೇಳ್ಬೇಕು ಅಂದ್ಕೊಂಡ್ರೆ ಒಂದು 5-6 ಕೇಳ್ಬಿಡ್ತೀವಿ. ಆಮೇಲೆ ಡಾಕ್ಟರ್ ಹತ್ರ ಮರ್ತೋಗುತ್ತೆ. ಡಾಕ್ಟರ್ ಮುಖ ನೋಡಿದ್ಮೇಲೆ ಅವರು ಏನು ಹೇಳ್ತಿರ್ತಾರೆ ಡಾಕ್ಟರ್, ಅದರಲ್ಲಿ ನಮ್ಮದು ಕ್ವಶನ್ಸ್ ಮರ್ತೋಗ್ಬಿಡುತ್ತೆ. ಆಮೇಲೆ ಮನೆಗೆ ಹೋದ್ಮೇಲೆ ಅದು ಮಾಡಬೇಕು ಮಾಡಬಾರ್ದು ಅಂತ ಕ್ವಶನ್ಸ್ ಬರುತ್ತೆ. ವೆರಿ ಗುಡ್ ಮೇಡಮ್, ಸೂಪರ್ ಮೇಡಮ್. ನೀವು ದಯವಿಟ್ಟು ಸ್ನೇಹಿತರು ಈ ಥರ ಎಲ್ಲ ಬರ್ಕೊಂಡು ಬನ್ನಿ ಅಂತ ಹೇಳ್ತಾ ಮುಗಿಸ್ತೀನಿ. ಬಾಯ್. ಸರಿ.